ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಭಾರತ ಹಾಗೂ ಪಾಕ್ ನಡುವೆ ಮತ್ತೊಂದು ಸುತ್ತಿನ ಹೊಡೆದಾಟ, ಯುದ್ಧ ಆಗೋ ಎಲ್ಲ ಸಾಧ್ಯತೆ ದಟ್ಟವಾಗಿದೆ. ದಿಲ್ಲಿ ದಾಳಿಗೆ ಜೈಷ್ ಉಗ್ರರ ಲಿಂಕ್ ಇರೋದು ಕನ್ಫರ್ಮ್ ಆಗಿದೆ. ಭಾರತ ಪ್ರತಿಕಾರ ಹೇಳೋದಾಗಿ ಘೋಷಿಸಿದೆ. ಖುದ್ದು ಪಿಎಂ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಉತ್ತರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ಗಡಿಯಲ್ಲೂ ಸೇನೆ ಅಲರ್ಟ್ ಜಾರಿ ಮಾಡಿದೆ. ಪಾಕ್ ಕೂಡ ನೋ ಟೈಮ್ ಜಾರಿ ಮಾಡಿರೋ ಮಾಹಿತಿ ಬರ್ತಾ ಇದೆ. ನಿಮಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಮೊದಲನೇದಾಗಿ ಪಿಎಂ ಮೋದಿ ಅವರ ವಿಚಾರಕ್ಕೆ ಬಂದರೆ, ಭೂತಾನ್ ಭೇಟಿಯಲ್ಲಿರೋ ಪಿಎಂ ನರೇಂದ್ರ ಮೋದಿ ಅಲ್ಲಿಂದಲೇ ದೊಡ್ಡ ಎಚ್ಚರಿಕೆಯನ್ನು ರವಾನೆ ಮಾಡಿದ್ದಾರೆ. ಈ ಘಟನೆ ಹಿಂದೆ ಇರೋರನ್ನ ಯಾವತ್ತೂ ಕ್ಷಮಿಸಲ್ಲ, ಎಲ್ಲರಿಗೂ ಶಿಕ್ಷೆ ಆಗುತ್ತೆ. ರಾತ್ರಿಯಿಂದ ಭದ್ರತಾ ಏಜೆನ್ಸಿಗಳೊಂದಿಗೆ ಸಂಪರ್ಕದಲ್ಲಿದ್ದೀನಿ, ಎಲ್ಲವನ್ನ ಟ್ರ್ಯಾಕ್ ಮಾಡ್ತಾ ಇದ್ದೀವಿ ನಾವು. ನಮ್ಮ ಭದ್ರತಾ ಏಜೆನ್ಸಿಗಳು ಘಟನೆಗೆ ಕಾರಣ ಏನು ಅಂತ ಬೇರ್ ಸಮೇತ ಕೆದಕಿ ಹೊರಗೆ ತೆಗಿತಾ ಇದ್ದಾರೆ. ಹಾಗೆ ಇದೆಲ್ಲವನ್ನ ಹಿಂದಿಲಿ ಹೇಳ್ತಾ ಇದ್ರು ಅವರು. ಕಡೆಯಲ್ಲಿ ಇಂಗ್ಲಿಷ್ ನಲ್ಲಿ ಒಂದು ಸೆಂಟೆನ್ಸ್ ಹೇಳಿದ್ದಾರೆ, ಆಲ್ ದೋಸ್ ರೆಸ್ಪಾನ್ಸಿಬಲ್ ವಿಲ್ ಬಿ ಬ್ರಾಟ್ ಟು ಜಸ್ಟಿಸ್ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಯಾರೆಲ್ಲ ಇದನ್ನ ಮಾಡಿರೋರು ಇದ್ದಾರೆ, ಇದರ ಹಿಂದಿರುವಂತ ಸೂತ್ರಧಾರರು, ಅವರನ್ನ ನ್ಯಾಯಕ್ಕೆ ಒಳಪಡಿಸ್ತೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಪನಿಷ್ಮೆಂಟ್ ಆಗುತ್ತೆ ಅಂತ. ಇತ್ತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಘಟನೆಯನ್ನ ದೊಡ್ಡ ದುರಂತ ಅಂತ ಕರೆದಿದ್ದಾರೆ. ಅಲ್ಲದೆ ಈ ದೇಶದ ಜನತೆಗೆ ನಾನಿವತ್ತು ಒಂದು ಭರವಸೆ ಕೊಡ್ತಾ ಇದ್ದೀನಿ, ಈ ಕೃತ್ಯಕ್ಕೆ ಯಾರು ಕಾರಣನೋ ಅವ್ರನ್ನ ಸುಮ್ಮನೆ ಬಿಡಲ್ಲ, ಅವ್ರನ್ನ ಕ್ಷಮಿಸೋಕೆ ಸಾಧ್ಯನೇ ಇಲ್ಲ, ಶಿಕ್ಷೆ ಕೊಟ್ಟೆ ಕೊಡ್ತೀವಿ. ದೇಶದ ಪ್ರಮುಖ ತನಿಖಾ ಏಜೆನ್ಸಿಗಳು ಘಟನೆ ಬಗ್ಗೆ ಕೂಲಂಕುಷವಾಗಿ ವಿಚಾರಣೆ ನಡೆಸ್ತಿವೆ. ತನಿಖೆಯಲ್ಲಿ ಬಯಲಾದ ಅಂಶಗಳನ್ನ ಆದಷ್ಟು ಬೇಗ ಜನರ ಮುಂದೆ ಇಡ್ತೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಹಾಗೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ, ಅಂದರೆ ದೇಶದ ರಕ್ಷಣೆಗೆ ಸಂಬಂಧಪಟ್ಟ ಅತ್ಯುನ್ನತ ನಿರ್ಧಾರ ತೆಗೆದುಕೊಳ್ಳುವ ಸಮಿತಿ, ಇದರ ಮೀಟಿಂಗ್ ಬುಧವಾರ ಇಟ್ಕೊಂಡಿದ್ದಾರೆ. ಇದರ ಮೇಲೆ ಈಗ ಎಲ್ಲರ ದೃಷ್ಟಿ ಇದೆ. ಇತ್ತ ಇಂಟರ್ನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಗೃಹ ಮಂತ್ರಿ ಅಮಿತ್ ಶಾ ಹೈ ಲೆವೆಲ್ ಮೀಟಿಂಗ್ ನಡೆಸಿದ್ದಾರೆ. ಘಟನೆ ಬಗ್ಗೆ ಪರಿಶೀಲನೆ ಮಾಡಿದ್ದಾರೆ. ಇದರಲ್ಲಿ ಐಬಿ ಮುಖ್ಯಸ್ಥ ತಪನ್ ಕುಮಾರ್ ಡೇಕಾ, ಗೃಹ ಕಾರ್ಯದರ್ಶಿ ಗೋವಿಂದ್ ಮೋಹನ್, ದಿಲ್ಲಿ ಪೊಲೀಸ್ ಕಮಿಷನರ್ ಸತೀಶ್ ಗೋಲ್ಚಾ ಮತ್ತು ಎನ್ಐಎ ಮಹಾನಿರ್ದೇಶಕರಾಗಿರೋ ಸದಾನಂದ ವಸಂತ್ ದಾತೆ ಪಾಲ್ಗೊಂಡಿದ್ರು. ಇಲ್ಲಿ ಚರ್ಚೆಯಾದ ವಿಚಾರಗಳನ್ನ ಸಂಗ್ರಹಿಸಿದ ಇನ್ಪುಟ್ಸ್ ಅನ್ನ ನವೆಂಬರ್ 12ರ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಮೀಟಿಂಗ್ ನಲ್ಲಿ ಅಮಿತ್ ಶಾ ಅಲ್ಲಿಡ್ತಾರೆ. ಅಲ್ಲಿ ಮುಂದಿನ ನಿರ್ಧಾರಗಳನ್ನ ಕೈಗೊಳ್ಳಲಾಗುತ್ತೆ. ಇನ್ನೊಂದು ಕಡೆ ಭದ್ರತಾ ಹಿತದೃಷ್ಟಿಯಿಂದ ಕೆಂಪುಕೋಟೆಯನ್ನು ನವೆಂಬರ್ 13ರವರೆಗೆ ವಿಸಿಟರ್ಸ್ಗೆ ಬಂದ್ ಮಾಡಲಾಗಿದೆ. ಇನ್ನು ಸೇನೆ ವಿಚಾರಕ್ಕೆ ಬಂದ್ರೆ, ಭಾರತದ ಎಲ್ಲಾ ಗಡಿಯಲ್ಲೂ ಹೈ ಅಲರ್ಟ್ ಜಾರಿ ಮಾಡಲಾಗಿದೆ. ಪಾಕಿಸ್ತಾನ, ಬಾಂಗ್ಲಾ ಮತ್ತು ನೇಪಾಳ ಗಡಿಯಲ್ಲಿ ಕಟ್ಟೆಚ್ಚರ ವಹಿಸಲಾಗ್ತಾ ಇದೆ. ಭದ್ರತೆಯನ್ನ ಹೆಚ್ಚು ಮಾಡಲಾಗಿದೆ. ಪಂಜಾಬ್ನಲ್ಲಿರೋ ಭಾರತ ಪಾಕ್ ಬಾರ್ಡರ್ನಲ್ಲಿ ಬಿಎಸ್ಎಫ್ ಕಣ್ಗಾವಲು ಜಾಸ್ತಿ ಮಾಡಿದೆ. ಉತ್ತರ ಪ್ರದೇಶ, ನೇಪಾಳ ಗಡಿ ಮತ್ತು ಇತರ ಸೆನ್ಸಿಟಿವ್ ಚೆಕ್ ಪಾಯಿಂಟ್ಸ್ನಲ್ಲಿ ಸೆಕ್ಯೂರಿಟಿ ಟೈಟ್ ಮಾಡಲಾಗಿದೆ. ಗಡಿ ಪ್ರದೇಶಗಳನ್ನು ದಾಟೋ ಪ್ರತಿಯೊಬ್ಬರನ್ನು ತೀವ್ರ ತಪಾಸಣೆಗೆ ಒಳಪಡಿಸಲಾಗ್ತಿದೆ. ಗುರುತಿನ ದಾಖಲೆಗಳನ್ನು ವೆರಿಫೈ ಮಾಡಿದ ಮೇಲೆನೆ ಭಾರತದ ಒಳಗೆ ಬಿಡಲಾಗ್ತಿದೆ. ಹಾಗೆ ತೀವ್ರ ತಪಾಸಣೆ ನಡೆಸೋಕೆ ಶ್ವಾನದಳ ಮತ್ತು ಅಡ್ವಾನ್ಸ್ಡ್ ಸ್ಕ್ರೀನಿಂಗ್ ಇಕ್ವಿಪ್ಮೆಂಟ್ಗಳನ್ನು ಕೂಡ ನಿಯೋಜಿಸಲಾಗಿದೆ. ಗಡಿಯಲ್ಲಿ ಸಿಸಿ ಕ್ಯಾಮೆರಾಗಳು ಮತ್ತು ಸರ್ವೆಲೆನ್ಸ್ ಟೀಮ್ ಪ್ರತಿಯೊಬ್ಬರ ಚಲನವಲನವನ್ನು ಮಾನಿಟರ್ ಮಾಡ್ತಿವೆ. ಹಾಗೆ ಭಾರತದ ಒಳಗೂ ಕೂಡ ಕಟ್ಟೆಚ್ಚರ ಸಾರಲಾಗ್ತಿದೆ. ಬೆಂಗಳೂರು, ಮುಂಬೈ, ಕೋಲ್ಕತ್ತಾ, ಬಿಹಾರ, ಮಧ್ಯಪ್ರದೇಶ, ಹೈದರಾಬಾದ್, ಡೆಹ್ರಾಡೂನ್, ಹರಿಯಾಣ ಮತ್ತು ಉತ್ತರ ಪ್ರದೇಶಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಭದ್ರತಾ ಕ್ರಮಗಳನ್ನು ಹೆಚ್ಚಿಸಲಾಗಿದೆ. ಇನ್ನು ದಿಲ್ಲಿ ಉಗ್ರ ದಾಳಿಗೆ ಜಾಗತಿಕವಾಗಿ ಸಂತಾಪ ವ್ಯಕ್ತವಾಗಿದೆ. ಅಮೆರಿಕ ಸಂತಾಪ ವ್ಯಕ್ತಪಡಿಸಿದೆ. ಈ ಸ್ಫೋಟದಲ್ಲಿ ಮೃತಪಟ್ಟವರ ಫ್ಯಾಮಿಲಿಯೊಂದಿಗೆ ನಾವಿದ್ದೀವಿ. ಈ ಘಟನೆಯನ್ನು ನಾವು ಬಹಳ ಹತ್ತಿರದಿಂದ ಮಾನಿಟರ್ ಮಾಡ್ತಾ ಇದ್ದೀವಿ. ಗಾಯಾಳುಗಳು ಬೇಗ ರಿಕವರ್ ಆಗಲಿ ಅನ್ನೋ ಪ್ರಾರ್ಥನೆ ಮಾಡಿದ್ದಾರೆ. ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ವಕ್ತಾರರು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಭಾರತದಲ್ಲಿರೋ ಇಸ್ರೇಲ್ ರಾಯಭಾರಿ ರುವೆನ್ ಅಜರ್ ದಿಲ್ಲಿ ಘಟನೆಯಿಂದ ನನ್ನ ಹೃದಯ ಒಡೆದು ಹೋಯಿತು ಅಂತ ಸಂತಾಪ ಸೂಚಿಸಿದ್ದಾರೆ. ಕೆನಡಾ ರಿಯಾಕ್ಟ್ ಮಾಡಿ ಸಂತಾಪ ಸೂಚಿಸಿದೆ. ಇನ್ನು ಬ್ರಿಟನ್ ಕೂಡ ಸಂತಾಪ ವ್ಯಕ್ತಪಡಿಸಿ ಈ ಸ್ಫೋಟಕ್ಕೆ ಮೃತಪಟ್ಟವರ ಫ್ಯಾಮಿಲಿಯೊಂದಿಗೆ ನಾವಿದ್ದೀವಿ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗೆ ದಿಲ್ಲಿಯಲ್ಲಿರೋ ತಮ್ಮ ಪ್ರಜೆಗಳಿಗೆ ಟ್ರಾವೆಲ್ ಅಡ್ವೈಸರಿಯನ್ನ ಜಾರಿ ಮಾಡಿದ್ದಾರೆ. ತಾಲಿಬಾನ್ ಕೂಡ ರಿಯಾಕ್ಟ್ ಮಾಡಿದೆ. ಬರೀ ಸಂತಾಪ ಸೂಚಿಸಿಲ್ಲ, ಖಂಡಿಸ್ತೀವಿ ಅಂತ ಹೇಳಿದ್ದಾರೆ. ದಿಲ್ಲಿಯಲ್ಲಿ ನಡೆದಿರೋ ಈ ಉಗ್ರ ದಾಳಿಯನ್ನ ಬಲವಾಗಿ ಖಂಡಿಸ್ತೀವಿ, ಮೃತಪಟ್ಟವರ ಫ್ಯಾಮಿಲಿಗೆ ನಾವು ಸಂತಾಪ ಸೂಚಿಸ್ತೀವಿ ಅಂತ ತಾಲಿಬಾನ್ ಹೇಳಿದೆ. ಹಾಗೆ ಫ್ರಾನ್ಸ್, ಈಜಿಪ್ಟ್, ಇರಾನ್, ಸಿಂಗಪೂರ್ ಮತ್ತು ಭಾರತದಲ್ಲಿರೋ ಬಾಂಗ್ಲಾ ಪದಚ್ಯುತ ಪ್ರಧಾನಿ ಶೇಖ್ ಹಸೀನಾ ಕೂಡ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಇನ್ನು ಸ್ನೇಹಿತರೆ, ವೀಕ್ಷಕರಲ್ಲಿ ಚಿಕ್ಕ ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ಕೂಡ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಜಾಯಿನ್ ಆಗಬಹುದು. ಅಲ್ಲಿ ಮೆಂಬರ್ಸ್ ಓನ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋಸ್, ಲೈಫ್ಗೆ ವ್ಯಾಲ್ಯೂ ಆಡ್ ಮಾಡಬಹುದಾದ ಎಕ್ಸ್ಕ್ಲೂಸಿವ್ ಮಾಹಿತಿ ವಿಡಿಯೋಸ್ ಮತ್ತು ಲೈವ್ ಇಂಟರಾಕ್ಷನ್ಗೆ ನೀವು ಕೂಡ ಜಾಯಿನ್ ಆಗಬಹುದು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ.
ಬನ್ನಿ ಕಂಟಿನ್ಯೂ ಮಾಡೋಣ. ಇನ್ನು ಯಾವಾಗ ಭಾರತದಲ್ಲಿ ಪ್ರತೀಕಾರದ ಕಿಚ್ಚು ಹೊತ್ಕೊಳ್ತಾ ಇದೆಯೋ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ. ಭಾರತ ನುಗ್ಗುತ್ತೆ ಅಂತ ಎಲ್ಲಾ ಕಡೆ ಅಲರ್ಟ್ ಘೋಷಿಸಿದೆ. ತನ್ನೆಲ್ಲ ಏರ್ ಬೇಸ್, ಏರ್ ಫೀಲ್ಡ್ ಗಳಿಗೆ ರೆಡ್ ಅಲರ್ಟ್ ಜಾರಿ ಮಾಡಿದೆ. ಗುಪ್ತಚರ ಎಚ್ಚರಿಕೆ ಮೇರೆಗೆ ಭಾರತದಿಂದ ಪ್ರತೀಕಾರ ಬರೋ ಕಾರಣದಿಂದ ಹೈ ರಿಸ್ಕ್ ಇದೆ ಅಂತ ಹೇಳಿ ಭದ್ರತೆಗೆ ಒತ್ತು ಕೊಡಲಾಗ್ತಿದೆ ಅಂತ ಪಾಕಿ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಪಾಕಿಸ್ತಾನದ ಸೇನೆ, ನೌಕಾಪಡೆ ಮತ್ತು ವಾಯುಪಡೆ ಹೈ ಅಲರ್ಟ್ ನಲ್ಲಿವೆ. ಯಾವುದೇ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಪ್ರತಿಯೊಂದು ಬೆಳವಣಿಗೆಗಳನ್ನ ಹತ್ತಿರದಿಂದ ಮಾನಿಟರ್ ಮಾಡಿ ಅಂತ ಸೇನೆಯ ಎಲ್ಲಾ ಬ್ರಾಂಚ್ಗಳಿಗೆ ಪಾಕಿಸ್ತಾನದ ಸೆಂಟ್ರಲ್ ಕಮಾಂಡ್ ನಿರ್ದೇಶನ ಕೊಟ್ಟಿದೆ. ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ ಆಕ್ಟಿವ್ ಮಾಡಲಾಗಿದೆ. ಫಾರ್ವರ್ಡ್ ಬೇಸ್ ನಲ್ಲಿರೋ ಜೆಟ್ಗಳು ತಕ್ಷಣ ಟೇಕ್ ಆಫ್ ಆಗೋಕೆ ರೆಡಿ ಇದಾವ ಅಂತ ಚೆಕ್ ಮಾಡುವಂತೆ ಪಾಕ್ ಏರ್ ಫೋರ್ಸ್ ಆದೇಶ ಕೊಟ್ಟಿದೆ. ತನ್ನ ಎಲ್ಲ ಏರ್ ಆಸೆಟ್ಸ್ ಅನ್ನ ರಕ್ಷಿಸೋಕೆ ಮುಂಜಾಗ್ರತಾ ಕ್ರಮ ವಹಿಸಿಕೊಳ್ತಾ ಇದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯವಾಗ್ತಿದೆ. ಏನೋ ಯುರೋಪ್ನಲ್ಲಿರೋ ಪಾಕ್ ಸೇನೆಯ ಮಾಜಿ ಅಧಿಕಾರಿ ಆದಿಲ್ ರಜಾ ಖಾನ್ ದೊಡ್ಡ ಹೇಳಿಕೆ ಕೊಟ್ಟಿದ್ದಾರೆ. ಪಾಕಿಸ್ತಾನ ಭಾರತದ ನೇವಿ ಮೇಲೆ ದಾಳಿ ಮಾಡೋಕೆ ಪ್ಲಾನ್ ಮಾಡ್ತಿದೆ ಅಂತ ಹೇಳಿದ್ದಾರೆ. ಚೈನಾ ಜೊತೆ ಸೇರ್ಕೊಂಡು ಭಾರತದ ನೇವಿಯನ್ನ ದುರ್ಬಲಗೊಳಿಸೋಕೆ ಪಾಕ್ ಪ್ರಯತ್ನ ಪಡ್ತಾ ಇದೆ. ಚೀನಾ, ಪಾಕ್ ಇಬ್ಬರಿಗೂ ಭಾರತದ ನೇವಿ ಶಕ್ತಿಯುತವಾಗಿರೋದು ಇಷ್ಟ ಇಲ್ಲ. ಇದನ್ನ ಯಾವತ್ತಿಗೂ ತಮ್ಮ ಹಿತಾಸಕ್ತಿಗೆ ವಿರುದ್ಧ ಅಂತ ಅವರು ಥಿಂಕ್ ಮಾಡ್ತಾರೆ. ಹೀಗಾಗಿ ಚೀನಾ ಸಪೋರ್ಟ್ನಿಂದ ಭಾರತದ ನೇವಿಯ ಶಕ್ತಿಯನ್ನ ಕಮ್ಮಿ ಮಾಡೋಕೆ ಪಾಕ್ ಪ್ಲಾನ್ ಮಾಡ್ತಿದೆ. ಮುನೀರ್ಗೆ ಭಾರತದೊಂದಿಗೆ ಯುದ್ಧ ಬೇಕಾಗಿದೆ. ಪಾಕ್ ಒಳಗೆ ಆಗ್ತಿರೋ ಉಗ್ರ ದಾಳಿಗಳನ್ನ ಮರೆಮಾಚೋಕೆ, ಪಾಕ್ ಒಡೆದು ಹೋಗ್ತಿರ್ಬೇಕಾದ್ರೆ ನಿಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲ. ಆ ವೀಕ್ನೆಸ್ ಅನ್ನ ಮರೆಮಾಚೋಕೆ ಆತ ಭಾರತದ ವಿರುದ್ಧ ಜಗಳವನ್ನ ಕಾಯೋಕೆ ಪ್ರಯತ್ನ ಪಡ್ತಾನೆ ಇದ್ದಾನೆ. ಈ ಮುನೀರ್ನನ್ನ ಮುಂಚೆ ಸೇನೆಯಲ್ಲೇ ವಂಚಕ ಅಂತ ಕರಿತಾ ಇದ್ರು. ಮೊನ್ನೆ ಅಫ್ಘಾನಿಸ್ತಾನದೊಂದಿಗೆ ಯುದ್ಧ ಮಾಡಿ ಎಲ್ಲರ ಗಮನವನ್ನ ಆ ಕಡೆಗೆ ಸೆಳೆದಿದ್ದ. ಅದು ಸಫಲ ಆಗಲಿಲ್ಲ. ಪಾಕ್ ಅಫ್ಘಾನ್ ಜನರ ನಡುವೆ ಆ ರೀತಿ ದ್ವೇಷ ಇಲ್ಲ. ಆದರೆ ಭಾರತ ಅಂತ ಬಂದಾಗ ಪಾಕಿಗಳೆಲ್ಲ ಒಂದಾಗಿಬಿಡ್ತಾರೆ, ಸೇನೆಗೆ ಸಪೋರ್ಟ್ ಮಾಡಿಬಿಡ್ತಾರೆ. ಹೀಗಾಗಿ ಇದನ್ನ ಮುನೀರ್ ಅಡ್ವಾಂಟೇಜ್ ಆಗಿ ತಗೊಳ್ತಾ ಇದ್ದಾನೆ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ ಪಾಕ್ನ ಮಾಜಿ ಸೇನಾಧಿಕಾರಿ. ಇನ್ನು ದಿಲ್ಲಿ ದಾಳಿಯ ಉಗ್ರ ಡಾಕ್ಟರ್ ಉಮರ್ ವಿರುದ್ಧ ತನಿಖೆ ಜೋರಾಗಿದೆ. DNA ಟೆಸ್ಟ್ನಲ್ಲಿ ಕಾರಲ್ಲಿ ಪ್ರಾಣ ಕಳ್ಕೊಂಡಿರೋದು ಉಮರೇ ಅನ್ನೋದು ಬಯಲಾಗಿದೆ. ಅಲ್ಲದೆ ಈಗ ಉಮರ್ನ ತಾಯಿ ಶಮೈಮಾ ಬಾನೋ ಮತ್ತಾತನ ಇಬ್ಬರು ಸಹೋದರರಾದ ಆಶಿಕ್ ಅಹಮದ್ ಮತ್ತು ಜಹೂರ್ ಅಹಮದ್ನನ್ನ ಪೊಲೀಸರು ಪುಲ್ವಾಮಾದಲ್ಲಿ ವಶಕ್ಕೆ ಪಡೆದಿದ್ದಾರೆ, ವಿಚಾರಣೆಗೊಳಪಡಿಸಿದ್ದಾರೆ. ಇವರ ಜೊತೆಗೆ ಇತರ ಮೂವರನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ಈ ಮೂಲಕ ಮಂಗಳವಾರ 6 ಜನ ಅರೆಸ್ಟ್ ಆದಂತಾಗಿದೆ. ಇತ ಸೋಮವಾರವಷ್ಟೇ ದೊಡ್ಡ ಪ್ರಮಾಣದಲ್ಲಿ ಉಗ್ರ ಚಟುವಟಿಕೆಗಳಿಗೆ ಬಳಸಲಾಗೋ ಸಾಮಗ್ರಿ ಎಲ್ಲ ಸಿಕ್ಕಿತ್ತಲ್ಲ, ಅದೇ ಫರೀದಾಬಾದ್ನಲ್ಲಿ, ಹರಿಯಾಣದ ಫರೀದಾಬಾದ್ನಲ್ಲಿ ಅಲ್ಲಿನ ಪೊಲೀಸರು ದೊಡ್ಡ ರೇಡ್ ಮಾಡಿದ್ದಾರೆ. ಅನೇಕ ಪ್ರದೇಶಗಳಲ್ಲಿ ಶೋಧ ಕಂಟಿನ್ಯೂ ಮಾಡಿದ್ದಾರೆ. ಈ ಕೆಲಸಕ್ಕಾಗಿ 1,000ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಪೊಲೀಸರೊಂದಿಗೆ ಕ್ರೈಮ್ ಬ್ರಾಂಚ್ ಮತ್ತು ರಿಸರ್ವ್ ಪೊಲೀಸ್ ಪಡೆಯನ್ನ ಕೂಡ ಯೂಸ್ ಮಾಡಲಾಗಿದೆ. ಇನ್ನೊಂದು ಕಡೆ ಉತ್ತರ ಪ್ರದೇಶ ಪೊಲೀಸರು ಸಹರಾನ್ಪುರ್ನಲ್ಲಿರೋ ಡಾಕ್ಟರ್ ಪರ್ವೇಜ್ ಅನ್ಸಾರಿಯ ಮನೆಗೆ ನುಗ್ಗಿ ರೇಡ್ ಮಾಡಿದ್ದಾರೆ. ಈ ವೈದ್ಯನಿಗೆ, ಈತ ಕೂಡ ವೈದ್ಯ, ಡಾಕ್ಟರ್ ಪರ್ವೇಜ್ ಅನ್ಸಾರಿ, ಈ ವೈದ್ಯನಿಗೆ ಫರೀದಾಬಾದ್ನಲ್ಲಿ ಸೋಮವಾರ ಪತ್ತೆಯಾಗಿದ್ದ ಡಾಕ್ಟರ್ಗಳ ಉಗ್ರ ಕೂಟಕ್ಕೆ ಲಿಂಕ್ ಇದೆ ಅನ್ನೋ ಮಾಹಿತಿ ಬಂದಿದೆ. ಹೀಗಾಗಿ ಈ ಡಾಕ್ಟರ್ ಪರ್ವೇಜ್ ಅನ್ಸಾರಿಯ ಮನೆಯಲ್ಲೂ ಕೂಡ ಶೋಧ ನಡೆಸಲಾಗಿದೆ. ಮತ್ತೊಂದು ಕಡೆ ಪಾಕ್ನ ISI ಈಗ ರಷ್ಯಾ ವಿರುದ್ಧವೂ ದೊಡ್ಡ ಕುತಂತ್ರ ಮಾಡಿರೋದು ಬೆಳಕಿಗೆ ಬಂದಿದೆ. ಭಾರತದ ಶಕ್ತಿ ತಿಳ್ಕೊಳ್ಳೋಕೆ ನಮಗೆ ಆಯುಧ ಕೊಡ್ತಿರೋ ರಷ್ಯಾವನ್ನ ಟಾರ್ಗೆಟ್ ಮಾಡಿದ್ದಾರೆ. ರಷ್ಯಾದ ಡಿಫೆನ್ಸ್ ಟೆಕ್ನಾಲಜಿಯನ್ನ ಪಾಕ್ನ ISI ಕದಿಯೋಕೆ ಸಂಚು ರೂಪಿಸಿತ್ತು ಅಂತ ಇಕನಾಮಿಕ್ ಟೈಮ್ಸ್ ರಿಪೋರ್ಟ್ ಮಾಡಿದೆ. ರಷ್ಯಾದ ಡಿಫೆನ್ಸ್ ಸಿಸ್ಟಮ್, ಅದರಲ್ಲೂ ಕೂಡ ಮಿಲ್ MI8 ನಂತಹ ಮಿಲಿಟರಿ ಟ್ರಾನ್ಸ್ಪೋರ್ಟ್ ಹೆಲಿಕಾಪ್ಟರ್ಗಳ ಕುರಿತ ಮಾಹಿತಿಯನ್ನ ಪಾಕ್ನ ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್ ಏಜೆನ್ಸಿ ಕದಿಯೋಕೆ ಪ್ರಯತ್ನ ಪಟ್ಟಿತ್ತು. ಆದರೆ ರಷ್ಯಾ ಇದನ್ನ ಫೇಲ್ ಮಾಡಿದೆ. ಈ ಸಂಬಂಧ ಪುಟಿನ್ರ ತವರೂರು ಸೇಂಟ್ ಪೀಟರ್ಸ್ಬರ್ಗ್ನಲ್ಲಿ ರಷ್ಯಾ ಪ್ರಜೆಯೊಬ್ಬನನ್ನ ಅರೆಸ್ಟ್ ಮಾಡಲಾಗಿದೆ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಗಮನಿಸಬೇಕಾದ ಅಂಶ ಅಂದ್ರೆ ಪಾಕ್ ರಷ್ಯಾ ಜೊತೆ ಸಂಬಂಧವನ್ನ ಸುಧಾರಿಸಿಕೊಳ್ಳೋಕೆ ಭಿಕ್ಷೆ ಬೇಡ್ತಾ ಇದೆ. ಈ ತಿಂಗಳ ಕೊನೆಯಲ್ಲಿ ಪಾಕ್ PM ಶಹಬಾಜ್ ಶರೀಫ್ ರಷ್ಯಾಗೆ ಭೇಟಿ ಕೊಡೋಕು ಪ್ಲಾನ್ ಮಾಡಿದ್ರು. ಅದಕ್ಕೂ ಮೊದಲು ಕಳೆದ ಸೆಪ್ಟೆಂಬರ್ನಲ್ಲಿ ಚೀನಾದಲ್ಲಿ ನಡೆದ SCO ಶೃಂಗಸಭೆ ಸೈಡ್ಲೈನ್ಸ್ ನಲ್ಲಿ ಶಹಬಾಜ್ ಪುಟಿನ್ರನ್ನ ಮೀಟ್ ಮಾಡಿ ಲಿಟ್ರಲಿ ನೀವು ಭಾರತ ಜೊತೆ ಕ್ಲೋಸ್ ಇದ್ದೀರಾ, ನಮಗೂ ಒಂಚೂರು ಫ್ರೆಂಡ್ಶಿಪ್ ಕೊಡಿ ಅಂತ ಹೇಳಿ ಭಿಕ್ಷೆ ಬೇಡಿದ್ರು. ರಷ್ಯಾಗೆ ಬರೋದಾಗಿ ಅನೌನ್ಸ್ ಕೂಡ ಮಾಡಿದ್ರು. ಅದರ ನಡುವೆ ಈ ಮಾಹಿತಿ ಹೊರಬೀಳ್ತಾ ಇದೆ, ರಷ್ಯಾ ವಿರುದ್ಧವೂ ಪಿತೂರಿ ಮಾಡ್ತಾ ಇದ್ರು ಇವರು ಅಂತ. ಇನ್ನು ಪಾಕ್ನಲ್ಲಿ ಉಗ್ರ ಜನರಲ್ ಮುನೀರ್ ಮತ್ತು ಆತನ ಸೇನೆಗೆ ಪರಮಾಧಿಕಾರ ಕೊಡೋ ತಿದ್ದುಪಡಿ ಬಿಲ್ ಸಂಬಂಧ ಪಾಕ್ ಸೆನೆಟ್ನಲ್ಲಿ ದೊಡ್ಡ ಸೀನ್ ಕ್ರಿಯೇಟ್ ಆಗಿದೆ. ವಿಪಕ್ಷಗಳ ಕೆಲ ನಾಯಕರು ಬಿಲ್ಗೆ ತೀವ್ರ ವಿರೋಧ ವ್ಯಕ್ತಪಡಿಸಿ ಸಭಾತ್ಯಾಗ ಮಾಡಿದ್ರು. ಇದರ ನಡುವೆನೆ ಆಡಳಿತ ಪಕ್ಷದ ಪ್ರತಿನಿಧಿಗಳ ಮೂಲಕ ಹಾಗೂ ವಿಪಕ್ಷಗಳ ಕೆಲವರ ಅಡ್ಡ ಮತದಾನದಿಂದ ಬಿಲ್ ಪಾಸ್ ಆಗಿದೆ. ಹೀಗಾಗಿದು ನ್ಯಾಯಾಂಗದ ಸಾವು. ಮುನೀರ್ಗೆ ಸಂವಿಧಾನಬದ್ಧವಾಗಿ ಪರಮಾಧಿಕಾರ ಕೊಟ್ಟಂತಾಗುತ್ತೆ, ಸರ್ವಾಧಿಕಾರ ಕೊಟ್ಟಂತಾಗುತ್ತೆ ಅಂತ ವಿಪಕ್ಷ ನಾಯಕರು ಮಸೂದೆಯ ಪ್ರತಿಯನ್ನ ಹರಿದು ಸದನದ ಬಾವಿಗಿಳಿದು ಪ್ರತಿಭಟಿಸಿದ್ದಾರೆ. ಆದರೆ ಇದರ ನಡುವೆ ಇಮ್ರಾನ್ ಖಾನ್ರ PTI ಪಕ್ಷದ ಸಂಸದ ಸೈಫುಲ್ಲಾ ಅಬ್ರೋ ತಮ್ಮ ಸಂಸದ ಸ್ಥಾನಕ್ಕೂ ರಾಜೀನಾಮೆ ಕೊಟ್ಟಿದ್ದಾರೆ. ನಾನು ಮುನೀರ್ಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ, ಅಡ್ಡ ಮತದಾನ ಮಾಡ್ತಾ ಇದ್ದೀನಿ, ಹೀಗಾಗಿ ನನ್ನ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳಿ ರೆಸಿಗ್ನೇಷನ್ ಲೆಟರ್ ಕೂಡ ಸೆನೆಟ್ಗೆ ಸಬ್ಮಿಟ್ ಮಾಡಿದ್ದಾರೆ. ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ PTI ಸೇರಿ ಕೆಲ ವಿಪಕ್ಷಗಳು ಫುಲ್ ರುಚಿಗೆದ್ದಿವೆ. ಈ ಬಿಲ್ ವಿರೋಧಿಸಿ ಪಾಕ್ನಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿವೆ. ನಾಗರಿಕ ಆಡಳಿತ ಮಣ್ಣುಪಾಲು ಮಾಡಿ ದೇಶದಲ್ಲಿ ಮಿಲಿಟರಿ ಸರ್ವಾಧಿಕಾರವನ್ನ ಸ್ಥಾಪಿಸೋಕೆ ಮುನೀರ್ ಇದನ್ನ ಮಾಡ್ತಿರೋದು
ಪಾಕ್ನಲ್ಲಿ ನ್ಯಾಯ ಸತ್ತೇ ಹೋಗುತ್ತೆ, ಕರಾಚಿ, ಲಾಹೋರ್, ಪೇಶಾವರ್ ಮತ್ತು ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ನಾವು ಬೃಹತ್ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಘೋಷಿಸಿದ್ದಾರೆ. ಅತ್ತ ಪಾಕ್ನಲ್ಲಿರೋ ನಾಗರಿಕ ಹಕ್ಕುಗಳ ಗುಂಪುಗಳು ಕೂಡ ಬಿಲ್ ಅನ್ನ ವಿರೋಧಿಸಿವೆ. ಹೀಗಾಗಿ ಇವರೆಲ್ಲ ಸೇರಿ ಈಗ ಮತ್ತೆ ಮುನೀರ್ ಅಂಡ್ ಗ್ಯಾಂಗ್ ವಿರುದ್ಧ ತಿರುಗಿ ಬೀಳೋದು, ಪಾಕ್ ಬೆಂಕಿ ರೀತಿ ಹೊತ್ತಿ ಉರಿಯೋದು ಫಿಕ್ಸ್ ಆಗ್ತಾ ಇದೆ. ಇದರ ನಡುವೆ ಟಿಟಿಪಿ ಬಂಡುಕೋರರು ಪಾಕ್ ತಾಲಿಬಾನ್ ಅವರು ಖೈಬರ್ ಪಖ್ತೂನ್ಖ್ವಾದಲ್ಲಿ ಪ್ರಾಬಲ್ಯವನ್ನ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಮಾಡ್ತಿದ್ದಾರೆ. ಈಗ ಬನ್ನು ವಜೀರಿಸ್ತಾನ್ ಕಾರಿಡಾರ್ ಉದ್ದಕ್ಕೂ ತಮ್ಮ ಚೆಕ್ ಪೋಸ್ಟ್ ಗಳನ್ನ ಸ್ಥಾಪಿಸಿಕೊಂಡಿದ್ದಾರೆ. ಅವರ ಸರ್ಕಾರ ಅನ್ನೋ ರೀತಿಯಲ್ಲಿ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಆಯುಧಗಳನ್ನ ಇಟ್ಕೊಂಡು ಓಪನ್ ಆಗಿ ಅದನ್ನ ಪ್ರದರ್ಶನ ಕೂಡ ಮಾಡ್ತಿದ್ದಾರೆ. ಈ ಬಗೆಗಿನ ವಿಡಿಯೋ ಕ್ಲಿಪ್ ಕೂಡ ವೈರಲ್ ಆಗಿದೆ. ಅದರಲ್ಲಿ ಹೋಗೋ ಬರೋ ವಾಹನಗಳನ್ನೆಲ್ಲ ತಡೆದು ಡಾಕ್ಯುಮೆಂಟ್ಸ್ ಅನ್ನ ವೆರಿಫೈ ಮಾಡ್ತಿದ್ದಾರೆ. ಇನ್ನೊಂದು ವಿಡಿಯೋದಲ್ಲಿ ನಾವು ಪಾಕ್ ಭದ್ರತಾ ಪಡೆಗಳ ಮೇಲೆ ದಾಳಿ ಮಾಡೋದನ್ನ ಮುಂದುವರಿಸ್ತೀವಿ ಅಂತ ಹೇಳಿ ತಮ್ಮ ಆಯುಧಗಳ ಬಗ್ಗೆ ಪ್ರೌಡ್ ಫೀಲ್ ಮಾಡ್ಕೊಳ್ತಿರೋದು ಕೂಡ ಕಂಡು ಬಂದಿದೆ. ಇನ್ನು ಟರ್ಕಿ ತನ್ನ ವಿಫಲ ಯತ್ನವನ್ನ ಮುಂದುವರೆಸಿದೆ. ಪಾಕ್ ಅಫ್ಘನ್ ತಾಲಿಬಾನಿಗಳ ನಡುವಿನ ಸಂಘರ್ಷವನ್ನ ಕೊನೆಗೊಳಿಸೋಕೆ ಮತ್ತೆ ಪ್ರಯತ್ನ ಮಾಡೋದಾಗಿ ಹೇಳಿದೆ. ಇತ್ತೀಚೆಗಷ್ಟೇ ಟರ್ಕಿ ಮಧ್ಯಸ್ಥಿಕೆಯಲ್ಲಿ ಪಾಕ್ ಅಫ್ಘನ್ ತಾಲಿಬಾನಿಗಳ ನಡುವೆ ನಡೆದ 3ನೇ ಹಂತದ ಶಾಂತಿ ಮಾತುಕತೆ ವಿಫಲ ಆಗಿತ್ತು. ಇದಾದ ನಂತರ ಒಬ್ರಿಗೊಬ್ರು ಮತ್ತೆ ದಾಳಿ ಬಗ್ಗೆ ಪರಸ್ಪರ ವಾರ್ನಿಂಗ್ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಈಗ ಈ ಕಾದಾಟ ಎಂಡ್ ಮಾಡೋ ಸಂಬಂಧ ಮಾತುಕತೆಗಾಗಿ ಈ ವಾರ ಟರ್ಕಿಯ ಉನ್ನತ ಮಟ್ಟದ ನಿಯೋಗವೊಂದು ಪಾಕಿಸ್ತಾನಕ್ಕೆ ಬರುತ್ತೆ. ಹೀಗಂತ ಟರ್ಕಿ ಅಧ್ಯಕ್ಷ ರೆಸೆಪ್ ತಾಯಿಪ್ ಎರ್ಡೋಆನ್ ಹೇಳಿದ್ದಾರೆ. ಸಾಧ್ಯವಾದಷ್ಟು ಬೇಗನೆ ಇಬ್ಬರ ನಡುವಿನ ಯುದ್ಧ ಕೊನೆಗೊಳಿಸುವ ಉದ್ದೇಶ ಇಟ್ಕೊಂಡು ಈ ನಿಯೋಗ ಪಾಕಿಸ್ತಾನಕ್ಕೆ ಬರ್ತಾ ಇದೆ. ಇದರಲ್ಲಿ ಟರ್ಕಿಯ ವಿದೇಶಾಂಗ, ರಕ್ಷಣಾ ಮಂತ್ರಿ ಹಾಗೂ ಇಂಟೆಲಿಜೆನ್ಸ್ ಚೀಫ್ ಕೂಡ ಇರ್ತಾರೆ ಅಂತ ಎರ್ಡೋಆನ್ ಹೇಳಿದ್ದಾರೆ. ಅಜರ್ಬೈಜಾನ್ ರಾಜಧಾನಿ ಬಾಕುನಲ್ಲಿ ಪಾಕ್ ಪಿಎಂ ಶಹಬಾಜ್ ಶರೀಫ್ರನ್ನ ಮೀಟ್ ಮಾಡಿ ಮಾತುಕತೆ ನಡೆಸಿದ ಬೆನ್ನಲ್ಲೇ ಎರ್ಡೋಆನ್ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಈ ನಡುವೆ ತಾಲಿಬಾನ್ ಸರ್ಕಾರ ಮುನೀರ್ನನ್ನ ಅಣಕಿಸಿದೆ. ಒಂದು ಸಾಂಗ್ ಅನ್ನ ಕಂಪೋಸ್ ಮಾಡಿದ್ದಾರೆ ತಾಲಿಬಾನಿಗಳು. ಸಾಂಗ್ ಅಂದ್ರೆ ಆಗದೆ ಇರೋರು ಸಾಂಗ್ ಕಂಪೋಸ್ ಮಾಡಿದ್ದಾರೆ ಉರ್ದುನಲ್ಲಿ. ಪಾಕಿಸ್ತಾನವನ್ನ ಗುಲಾಮ್ ನಮಕ್ ಹರಾಮ್ ದಲಾಲ್ ಅಂತ ಕರೆದಿದ್ದಾರೆ. ಯಾರು? ತಾಲಿಬಾನಿಗಳು. ಅಫ್ಘಾನ್ನ ತಾಲಿಬಾನ್ ಸರ್ಕಾರ ವಾಚಾಮ ಗೋಚರವಾಗಿ ಬೈದು ಸಾಂಗ್ ಮಾಡಿದೆ. ಪಾಕಿಸ್ತಾನಕ್ಕೆ ಸ್ವಲ್ಪನೂ ಕೃತಜ್ಞತೆ ಅನ್ನೋದೇ ಇಲ್ಲ, ಅದು ವಿದೇಶಿ ಶಕ್ತಿಗಳ ಗುಲಾಮ ದೇಶ. ಈ ಹಿಂದೆ ಇಸ್ರೇಲ್ ಮತ್ತು ಹಮಸ್ ನಡುವೆ ಶಾಂತಿ ಒಪ್ಪಂದದಲ್ಲಿ ಶಹಬಾಜ್ ಶರೀಫ್ ಟ್ರಂಪ್ರನ್ನ ಬಾಯಿ ತುಂಬ ಹೊಗಳಿದ್ರು. ಕಾಲಿಗೆ ಬೀಳೋದೊಂದು ಬಾಕಿ ಇತ್ತು ಅಂತೆಲ್ಲ ತಾಲಿಬಾನ್ ಸರ್ಕಾರ ಉಗಿದಿದೆ. ಅದನ್ನೇ ಒಂದು ಹಾಡು ಮಾಡಿ ಪಾಕಿಸ್ತಾನ ಟ್ರಂಪ್ರ ಗುಲಾಮ ಅಂತ ಕರೆದಿದೆ. ಪಾಕಿಸ್ತಾನ ಧರ್ಮ ವಿರೋಧಿ ಕೆಲಸ ಮಾಡಿದೆ ಅಂತ ಹೇಳಿ ಹಾಡಿನಲ್ಲಿ ಹಾಡಿ ಕಾಲು ಎಳೆದಿದೆ ತಾಲಿಬಾನ್. ಇನ್ನು ಬಾಂಗ್ಲಾದಲ್ಲೂ ಕೂಡ ಸ್ಫೋಟ ಉಂಟಾಗಿದೆ. ಸೋಮವಾರ ರಾತ್ರಿ ಢಾಕಾದಲ್ಲಿರೋ ಸೋಕಾಲ್ಡ್ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಮಹಮ್ಮದ್ ಯೂನುಸ್ರ ಗ್ರಾಮೀಣ್ ಬ್ಯಾಂಕ್ನ ಮುಖ್ಯ ಕಚೇರಿ ಹೊರಗಡೆ ಸ್ಫೋಟ ನಡೆದಿದೆ. ಬೈಕ್ನಲ್ಲಿ ಬಂದ ಇಬ್ಬರು ಅಪರಿಚಿತರು ಈ ಸುಧಾರಿತ ಸ್ಫೋಟಕವನ್ನ ಸಿಡಿಸಿದ್ದಾರೆ, ಪರಾರಿಯಾಗಿದ್ದಾರೆ. ದಾಳಿಯಲ್ಲಿ ಯಾವುದೇ ಸಾವು ನೋವು ಉಂಟಾಗಿಲ್ಲ. ಆದರೆ ಕೃತ್ಯ ಬಾಂಗ್ಲಾದ ಯೂನುಸ್ ಸರ್ಕಾರವನ್ನ ಹೆದರಿಸಿದೆ. ದುಷ್ಕರ್ಮಿಗಳನ್ನ ಪತ್ತೆ ಹಚ್ಚೋ ಕೆಲಸ ಮಾಡ್ತಿದ್ದೀವಿ ಅಂತ ಬಾಂಗ್ಲಾ ಪೊಲೀಸರು ಹೇಳಿದ್ದಾರೆ. ಅದ ಹಾಗೆ ಸೋಮವಾರ ಬೆಳಗ್ಗೆಯಷ್ಟೇ ಯೂನುಸ್ ಸರ್ಕಾರದ ಮೀನುಗಾರಿಕಾ ಖಾತೆ ಸಲಹೆಗಾರ್ತಿ ಫರೀದಾ ಅಖ್ತರ್ಗೆ ಸೇರಿದ ವಾಣಿಜ್ಯ ಕಟ್ಟಡದ ಮೇಲೂ ಕೂಡ ಅಪರಿಚಿತರು ದಾಳಿ ಮಾಡಿದ್ರು. ಅಗೇನ್ ಅಲ್ಲೂ ಕೂಡ ಯಾವುದೇ ಸಾವು ನೋವಾಗಿರಲಿಲ್ಲ. ಅದರ ಬೆನ್ನಲ್ಲೇ ಈ ಯೂನುಸ್ರ ಬ್ಯಾಂಕ್ ಮುಂದೆ ದಾಳಿಯಾಗಿದೆ. ಏನು ಭಾರತದ ಮೇಲೆ ಅಮೆರಿಕ ಹೇರಿರೋ ಟ್ಯಾರಿಫ್ ಕುರಿತು ಅಮೆರಿಕ ಅಧ್ಯಕ್ಷ ಟ್ರಂಪ್ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಭಾರತ ಅಮೆರಿಕ ಎರಡೂ ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಳ್ಳೋಕೆ ತುಂಬಾ ಹತ್ತಿರದಲ್ಲಿದೆ. ಅಗ್ರಿಮೆಂಟ್ ಫೈನಲೈಸ್ ಮಾಡೋದರ ಕಡೆಗೆ ಸಾಗ್ತಿವೆ. ಹೀಗಾಗಿ ಭಾರತದ ಮೇಲಿನ ಟ್ಯಾರಿಫ್ ಅನ್ನ ಅಮೆರಿಕ ಕಮ್ಮಿ ಮಾಡುತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ. ಓವಲ್ ಕಚೇರಿಯಲ್ಲಿ ಭಾರತಕ್ಕೆ ಅಮೆರಿಕದ ಹೊಸ ರಾಯಭಾರಿಯಾಗಿ ಸರ್ಗಿ ಗೋರ್ ಅವರು ಅಧಿಕಾರ ಸ್ವೀಕರಿಸಿದರು. ಈ ವೇಳೆ ಇವೆಂಟ್ ಉದ್ದೇಶಿಸಿ ಮಾತನಾಡಿದ ಟ್ರಂಪ್, ಭಾರತದೊಂದಿಗಿನ ಚರ್ಚೆಯಲ್ಲಿ ಗಮನಾರ್ಹ ಪ್ರಗತಿಯಾಗಿದೆ. ಎರಡೂ ರಾಷ್ಟ್ರಗಳು ಪರಸ್ಪರ ಹಿತಾಸಕ್ತಿಗೆ ಅನುಗುಣವಾಗಿ ಕೆಲಸ ಮಾಡೋಕೆ ಒಪ್ಪಿಕೊಂಡಿವೆ. ಹೀಗಾಗಿ ಡೀಲ್ ಫೈನಲೈಸ್ ಆಗೋ ಹಂತದಲ್ಲಿದೆ. ಅದರಂತೆ ನಾವು ಭಾರತದೊಂದಿಗೆ ಒಪ್ಪಂದ ಮಾಡ್ಕೊಳ್ತಾ ಇದ್ದೀವಿ. ಸದ್ಯ ಭಾರತೀಯರು ನನ್ನನ್ನು ಇಷ್ಟಪಡ್ತಾ ಇಲ್ಲ. ರಷ್ಯಾದಿಂದ ಭಾರತ ತೈಲ ತರಿಸ್ಕೊಳ್ತಿದೆ ಅಂತ ಹೇಳಿ ಹೆಚ್ಚಿನ ಟ್ಯಾರಿಫ್ ಹಾಕಿದ್ವಿ. ಆದ್ರೀಗ ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡೋದನ್ನು ನಿಲ್ಲಿಸ್ತಾ ಇದೆ. ಸದ್ಯ ಈ ತೈಲ ಖರೀದಿ ತುಂಬಾ ಕಮ್ಮಿ ಆಗಿದೆ. ಹೀಗಾಗಿ ನಾವು ಭಾರತದ ಮೇಲಿನ ಟ್ಯಾರಿಫ್ ಅನ್ನ ಕಮ್ಮಿ ಮಾಡ್ತೀವಿ. ಈ ಡೀಲ್ ಆಗ್ತಿದ್ದಂತೆ ಭಾರತೀಯರು ಮತ್ತೆ ನನ್ನನ್ನು ಲೈಕ್ ಮಾಡ್ತಾರೆ, ಇಷ್ಟಪಡ್ತಾರೆ. ಎರಡೂ ರಾಷ್ಟ್ರಗಳಿಗೂ ನ್ಯಾಯಯುತವಾಗಿರೋ ರೀತಿ ಡೀಲ್ ಆಗುತ್ತೆ. ಇದರ ಬಗ್ಗೆ ನೀವು ಗಮನ ಹರಿಸಬೇಕು ಅಂತ ಸರ್ಗಿಯೋ ಅವರಿಗೆ ಟ್ರಂಪ್ ಹೇಳಿದ್ದಾರೆ. ಇನ್ನು ಅಮೆರಿಕಾಗೆ ಇದೇ ಮೊದಲ ಬಾರಿಗೆ ಭೇಟಿ ಕೊಟ್ಟಿರೋ ಸಿರಿಯಾ ಅಧ್ಯಕ್ಷ ಅನ್ನೋ ಖ್ಯಾತಿ ಪಡೆದಿರೋ ಅಹಮದ್ ಅಲ್ ಶರಾ ಟ್ರಂಪ್ ರನ್ನ ಮೀಟ್ ಮಾಡಿದ್ದಾರೆ. ಈ ವೇಳೆ ಇಬ್ಬರು ಮುಚ್ಚಿದ ಕೋಣೆಯೊಳಗಡೆ ಇಂಪಾರ್ಟೆಂಟ್ ಮೀಟಿಂಗ್ ಮಾಡಿದ್ದಾರೆ. ಇಬ್ಬರು ನಾಯಕರು ಸಿರಿಯಾ ಮೇಲೆ ಅಮೆರಿಕ ಹಾಕಿರೋ ಸ್ಯಾಂಕ್ಷನ್ಸ್ ತೆಗೆದುಹಾಕೋ ಕುರಿತು ಚರ್ಚೆ ಮಾಡಿದ್ದಾರೆ. ಹಾಗೆ ಐಎಸ್ ಉಗ್ರರ ವಿರುದ್ಧ ಹೋರಾಡೋ ಅಮೆರಿಕ ನೇತೃತ್ವದ ಕೂಟಕ್ಕೆ ಸಿರಿಯಾ ಜಾಯ್ನ್ ಆಗೋ ಬಗ್ಗೆ ಕೂಡ ಡಿಸ್ಕಷನ್ ನಡೆದಿದೆ. ಇದರ ಬೆನ್ನಲ್ಲೇ ಅಮೆರಿಕದ ಸ್ಟೇಟ್ ಸೆಕ್ರೆಟರಿ ಮಾರ್ಕೋ ರೂಬಿಯೋ ಸಿರಿಯಾದಲ್ಲಿ ನಾಗರಿಕ ಸಂಘರ್ಷ ನಡೆದಾಗ 2019 ವೇಳೆ ಅಮೆರಿಕ ಸಿರಿಯಾಗೆ ಯಾವುದೇ ರಾಷ್ಟ್ರ ಅಥವಾ ಕಂಪನಿ ಸಹಾಯ ಮಾಡಬಾರದು ಅಂತ ನಿರ್ಬಂಧ ಹಾಕಿತ್ತು. ಆದ್ರೆ ಅದನ್ನ ಸಸ್ಪೆಂಡ್ ಮಾಡಲಾಗಿದೆ. ಇದರಿಂದ ಸಿರಿಯಾದ ಆರ್ಥಿಕ ಅಭಿವೃದ್ಧಿಗೆ ಹೆಲ್ಪ್ ಆಗುತ್ತೆ ಅಂತ ರೂಬಿಯೋ ಹೇಳಿದ್ದಾರೆ. ಇನ್ನು ಅಮೆರಿಕ ಭೇಟಿಗೂ ಮುನ್ನ 2 ಸಲ ಶರಾ ಅವರ ಹತ್ಯೆಗೆ ಯತ್ನ ನಡೆದಿತ್ತು. ಆದರೆ ಇದನ್ನ ಯಶಸ್ವಿಯಾಗಿ ಹತ್ತಿಕ್ಕಲಾಗಿದೆ ಅಂತ ರಾಯ್ಟರ್ಸ್ ರಿಪೋರ್ಟ್ ಮಾಡಿದೆ.
IS ಉಗ್ರರ ವಿರುದ್ಧ ಹೋರಾಡೋಕೆ ಅಮೆರಿಕ ನೇತೃತ್ವದ ಒಕ್ಕೂಟಕ್ಕೆ ಸಿರಿಯಾ ಅಧ್ಯಕ್ಷ ಅಲ್ ಶರಾ ಜಾಯಿನ್ ಆಗ್ತಾರೆ ಅನ್ನೋ ಕಾರಣವನ್ನು ಕೊಟ್ಟು ಅವರನ್ನ ಹತ್ಯೆ ಮಾಡೋಕೆ ಪ್ಲಾನ್ ಮಾಡಲಾಗಿತ್ತು. ಶರಾ ಪಬ್ಲಿಕ್ನಲ್ಲಿ ಕಾಣಿಸಿಕೊಳ್ಳುವಾಗ ಅವ್ರನ್ನ ಹತ್ಯೆ ಮಾಡೋಕೆ ತಂತ್ರ ರೂಪಿಸಲಾಗಿತ್ತು. ಆದರೆ ಅವರ ಭದ್ರತಾ ಪಡೆ ಇದನ್ನ ವಿಫಲಗೊಳಿಸಿದ್ದಾರೆ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಮಾದಕ ವಸ್ತು ಕಳ್ಳ ಸಾಗಾಣಿಕೆ ಮಾಡೋರ ಮೇಲೆ ಟ್ರಂಪ್ ಸರ್ಕಾರ ಅಗ್ರೆಸಿವ್ ಆಗಿ ನಡ್ಕೊಳ್ತಿದೆ. ಇದೀಗ ಪುನಃ ಯುಎಸ್ನ ಮಿಲಿಟರಿ ಪಡೆ ಪೂರ್ವ ಪೆಸಿಫಿಕ್ ಭಾಗದಲ್ಲಿ 2 ಬೋಟ್ಗಳನ್ನು ಮುಳುಗಿಸಿದೆ. ಪರಿಣಾಮ ಬೋಟ್ನಲ್ಲಿದ್ದ 6 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ದಾಳಿ ಬಗ್ಗೆ ಮಾಹಿತಿ ಹಂಚಿಕೊಂಡಿರೋ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಕ್ಸೆತ್, ನಮ್ಮ ಇಂಟೆಲಿಜೆನ್ಸ್ ಮಾಹಿತಿ ಪ್ರಕಾರ ಪೂರ್ವ ಪೆಸಿಫಿಕ್ ಸಮುದ್ರ ಭಾಗದಲ್ಲಿ ಮಾದಕ ವಸ್ತು ಸಾಗಾಣಿಕೆ ಆಗ್ತಿರೋದು ಗೊತ್ತಾಗಿತ್ತು. ಸೊ ನಾವು 2 ಬೋಟ್ಗಳ ಮೇಲೆ ದಾಳಿ ಮಾಡಿ 6 ಜನರನ್ನ ಹೊಡೆದು ಹಾಕಿದೀವಿ ಅಂತ ಹೇಳಿದ್ದಾರೆ. ಈ ಮೂಲಕ ಕಳೆದ ಸೆಪ್ಟೆಂಬರ್ನಿಂದ ಇಲ್ಲಿವರೆಗಿನ ಅಮೆರಿಕ ದಾಳಿಯಿಂದ ಮೃತಪಟ್ಟ ಈ ಸೋಕಾಲ್ಡ್ ಕಳ್ಳ ಸಾಗಾಣಿಕೆದಾರರ ಸಂಖ್ಯೆ 75ಕ್ಕೆ ಏರಿಕೆಯಾಗಿದೆ. ಇದಕ್ಕೆ ಅಮೆರಿಕದ ಕಾಂಗ್ರೆಸ್ನಲ್ಲಿ ಭಾರಿ ವಿರೋಧ ವ್ಯಕ್ತವಾಗಿದೆ. ಡೆಮೊಕ್ರಾಟ್ಸ್ ಮಾತ್ರವಲ್ಲದೆ ರಿಪಬ್ಲಿಕನ್ರು ಕೂಡ ಕೆಲವರು ಈ ರೀತಿ ನಿಮಗೆ ನೀವೇ ಡಿಕ್ಲೇರ್ ಮಾಡ್ಕೊಂಡು ಹೊಡೆದು ಹಾಕ್ತಾ ಇದ್ದೀರಲ್ಲ, ಏನ್ ಕನ್ಫರ್ಮೇಶನ್ ಇದೆ ಅಂತ ಹೇಳಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಗಾಜಾ ಯುದ್ಧ ಕೊನೆಗೊಳಿಸೋ ಟ್ರಂಪ್ ಕನಸಿನ ಯೋಜನೆ ಸಾಕಾರಗೊಳಿಸೋಕೆ ಈಗ ಅವರ ಅಳಿಯ ಅಂದ್ರೆ ಇವಾಂಕಾ ಟ್ರಂಪ್ ಅವರ ಗಂಡ ಜೆರೆಡ್ ಕುಶ್ನರ್ ಫೀಲ್ಡ್ಗಿಳಿದಿದ್ದಾರೆ. ಗಾಜಾ ಕದನ ವಿರಾಮದ ಮೊದಲ ಹಂತ ಮುಕ್ತಾಯಗೊಳ್ತಿದ್ದ ಹಾಗೆ ಜೆರೆಡ್ ಕುಶ್ನರ್ ಇಸ್ರೇಲ್ PM ನೆತನ್ಯಾಹು ಅವರನ್ನ ಮೀಟ್ ಮಾಡಿದ್ದಾರೆ. ಈ ವೇಳೆ ಮುಂದಿನ ಹಂತದ ಕದನ ವಿರಾಮದ ಪ್ರಕ್ರಿಯೆ ಬಗ್ಗೆ ಇಂಪಾರ್ಟೆಂಟ್ ಡಿಸ್ಕಷನ್ ನಡೆದಿದೆ. ಮುಂದಿನ ಹಂತದಲ್ಲಿ ಇಸ್ರೇಲ್ ಹಮಸ್ ನಡುವೆ ಒತ್ತೆಯಾಳು ಹಸ್ತಾಂತರ ಪ್ರಕ್ರಿಯೆ ಹಾಗೂ ಯಾವ್ಯಾವ ನಿಯಮಗಳನ್ನ ರಚಿಸಬೇಕು ಅನ್ನೋದರ ಬಗ್ಗೆ ಎಲ್ಲ ರೂಪುರೇಷೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅಮೆರಿಕದ ಟೆಕ್ಸಸ್ನಲ್ಲಿ ಭಾರತೀಯ ಮೂಲದ MS ಪದವಿ ವಿದ್ಯಾರ್ಥಿನಿ ಮೃತಪಟ್ಟಿದ್ದಾರೆ. ಇವ್ರನ್ನ ಆಂಧ್ರ ಮೂಲದ ರಾಜ್ಯಲಕ್ಷ್ಮಿ ಯಾರ್ಲಗಡ್ಡ ಅಂತ ಗುರುತಿಸಲಾಗಿದೆ. 23 ವರ್ಷದ ರಾಜ್ಯಲಕ್ಷ್ಮಿ ಟೆಕ್ಸಾಸ್ನ A&M ಯೂನಿವರ್ಸಿಟಿಯಲ್ಲಿ ಪದವಿ ಪಡೆದು ಉದ್ಯೋಗಕ್ಕಾಗಿ ಹುಡುಕಾಟ ನಡೆಸ್ತಾ ಇದ್ರು. 2-3 ದಿನಗಳ ಹಿಂದೆ ತೀವ್ರ ಕೆಮ್ಮು ಹಾಗೂ ಎದೆನೋವಿನಿಂದ ಬಳಲ್ತಾ ಇದ್ದ ಇವರು ನವೆಂಬರ್ 7ನೇ ತಾರೀಕು ಮೃತಪಟ್ಟಿರೋದು ಗೊತ್ತಾಗಿದೆ. ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ. ಪಶ್ಚಿಮ ಆಫ್ರಿಕನ್ ರಾಷ್ಟ್ರ ಮಾಲಿಯಲ್ಲಿ ಬಂದೂಕುದಾರಿಗಳು 5 ಭಾರತೀಯರನ್ನು ಅಪಹರಿಸಿದ್ರು. ಈ ಘಟನೆ ವಿಚಾರವಾಗಿ ಈಗ ಮಾಲಿ ರಾಜಧಾನಿ ಬಮಾಕೋದಲ್ಲಿರೋ ಭಾರತೀಯ ರಾಯಭಾರ ಕಚೇರಿ ರಿಯಾಕ್ಟ್ ಮಾಡಿದೆ. ನಮಗೆ ಬಗ್ಗೆ ಮಾಹಿತಿ ಬಂತು, ಆದಷ್ಟು ಬೇಗ 5 ಭಾರತೀಯರನ್ನ ಬಿಡಿಸ್ಕೊಳ್ಳೋಕೆ ನಾವು ಪ್ರಯತ್ನ ನಡೆಸ್ತೀವಿ ಅಧಿಕಾರಿಗಳೊಂದಿಗೆ ಸೇರ್ಕೊಂಡು ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಈ ವರ್ಷದ ಕೊನೆಯಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭಾರತಕ್ಕೆ ಭೇಟಿ ಕೊಡ್ತಾರೆ. ಇದಕ್ಕಾಗಿ ನಾವು ತಯಾರಿ ಮಾಡಿಕೊಳ್ತಾ ಇದ್ದೀವಿ ಅಂತ ಕ್ರೆಮ್ಲಿನ್ ವಕ್ತಾರ ಡಿಮಿಟ್ರಿ ಪೆಸ್ಕೋವ್ ಹೇಳಿದ್ದಾರೆ. ಅಲ್ಲದೆ ಈ ವಿಸಿಟ್ ಒಂದು ಅರ್ಥಪೂರ್ಣವಾದ ಭೇಟಿಯಾಗಿರುತ್ತೆ ಅನ್ನೋ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆದರೆ ಪುಟಿನ್ ಯಾವಾಗ ಭಾರತಕ್ಕೆ ಬರ್ತಾರೆ ಅನ್ನೋ ದಿನಾಂಕ ಮಾತ್ರ ಇನ್ನೂ ಕೂಡ ಫಿಕ್ಸ್ ಆಗಿಲ್ಲ. ಒಂದ್ ಕಡೆ ಭಾರತದೊಂದಿಗಿನ ಅಮೆರಿಕದ ವ್ಯಾಪಾರ ಒಪ್ಪಂದ ಕ್ಲೈಮ್ಯಾಕ್ಸ್ ಹಂತಕ್ಕೆ ಹೋಗ್ತಿರೋ ನಡುವೆನೆ ಪುಟಿನ್ರ ಭಾರತ ಭೇಟಿ ಮಹತ್ವ ಪಡ್ಕೊಳ್ತಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಆಸಕ್ತರು ಕನ್ಸಿಡರ್ ಮಾಡಬಹುದು. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಜಾಯ್ನ್ ಆಗಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.